ANMR ನ್ಯೂಸ್ಗೆ ಸ್ವಾಗತ. ಅಹಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರವರಿಗೆ ಸ್ವಾಗತ ಕೋರಿದ ವಿವಿಧ ಸಮುದಾಯದ ಮುಖಂಡರು. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಚಿಂತಾಮಣಿಗೆ ಬರುತ್ತಿರುವ ಅಹಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಚಿಂತಾಮಣಿಯ ದಲಿತ ಸಂಘಟನೆಗಳು ಸೇರಿದಂತೆ ವಿವಿಧ ಸಮುದಾಯದ ಹಲವಾರು ಮುಖಂಡರು ಸ್ವಾಗತ ಕೋರಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭಾ ಸದಸ್ಯರಾದ ಹರೀಶ್ ರವರು, ಬುಧವಾರ ಮಧ್ಯಾಹ್ನ 1 ಗಂಟೆಗೆ ಚಿಂತಾಮಣಿ ನಗರದ ಹೊರವಲಯದ ಕೋಲಾರ ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು, ಇತರೆ ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಕೋರಿದರು. ಇನ್ನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಮಾಡ್ಕೆರೆ ಮಣಿಕಂಠ, ಪರಿಶಿಷ್ಟ ಜಾತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಳಪಲ್ಲಿ ಅಪ್ಪು, ಮುಖಂಡರಾದ ಉಮೇಶ್, ನಾಗರಾಜ್, ನಾಗಿರೆಡ್ಡಿ, ಚಿನ್ಸಂದ್ರ ನಾರಾಯಣಸ್ವಾಮಿ, ಕೋನಪಲ್ಲಿ ಕೋದಂಡ, ಸಮೀವುಲ್ಲಾ, ಫಾರೂಕ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವಾರು ಕಾರ್ಯಕರ್ತರು ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಜಗನ್ನಾಥ್, ರಾಜಾಚಾರಿ, ಶೋಭಾ ಶ್ರೀನಿವಾಸ್, ಕಲಾವತಿ ಅಂಜಪ್ಪ, ಬಿಂದು ಅನಿಲ್, ಮಾಜಿ ಉಪಾಧ್ಯಕ್ಷರಾದ ತುಳಸಿ ರವಿ, ಎಸ್.ಟಿ. ಘಟಕದ ಗ್ರಾಮಾಂತರ ಅಧ್ಯಕ್ಷ ಶಂಕರ್, ಲಕ್ಷ್ಮಣ್, ಮೋಹನ್, ಮೂರ್ತಿ, ಸಿ.ಕೆ. ಚಾಂದ್ ಪಾಷಾ, ರೂಹಿಲ್, ಆರ್.ಕೆ. ರಫಿ, ಮೊಹಿದೀನ್, ಮಹೇಂದ್ರ, ಶಿವ, ಕೀರ್ತನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು, ಕಾರ್ಯಕರ್ತರು, ಸಚಿವರ ಅಭಿಮಾನಿಗಳು ಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ದಿನಾಂಕ 13/3/2024 ಅಂದರೆ ನಾಳೆ ಸೋಮಶೆಟ್ಟಹಳ್ಳಿಯಲ್ಲಿ, ಚಿಂತಾಮಣಿ ನಗರದ ಸೋಮಶೆಟ್ಟಹಳ್ಳಿಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಯಾಕೆ ಈ ಸಮಾವೇಶ ಅಂದರೆ, ಕಳೆದ 10 ವರ್ಷಗಳ ಏನು ಅವಧಿ ಇತ್ತು ಹಿಂದಿನ ಶಾಸಕರ ಅವಧಿಯಲ್ಲಿ, ಈ ಚಿಂತಾಮಣಿ ಕ್ಷೇತ್ರಕ್ಕೆ ಬಹಳ ಅನ್ಯಾಯ ಆಗಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯದೆ ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ತುಂಬ ಅನ್ಯಾಯ ಆಗಿರುತ್ತದೆ ಹಾಗೂ ಹಿಂದೆ ಹೋಗಿರುತ್ತೆ. ಏನು ಅಭಿವೃದ್ಧಿಯನ್ನು ನಾವು ಕನಸು ಕಾಣಿದ್ವೋ ಆ ಅಭಿವೃದ್ಧಿಯಿಂದ ನಾವು ಹಿಂದೆ 20 ವರ್ಷ ಹಿಂದೆ ಹೋಗಿರ್ತೇವೆ. ಆದರೆ ನಮ್ಮ ಶಾಸಕರು ಬಂದ ಮೇಲೆ, ಶಾಸಕರಾದ ಸಚಿವರಾದ ನಮ್ಮ ಡಾಕ್ಟರ್ MC ಸುಧಾಕರ್ ಅಣ್ಣವರು ಸರ್ಕಾರದಿಂದ, ನಮ್ಮ ರಾಜ್ಯ ಸರ್ಕಾರದಿಂದ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಹಾಗೂ DK ಶಿವಕುಮಾರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥ ಸರ್ಕಾರದಿಂದ ಕೇವಲ 9 ತಿಂಗಳಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ನೂರಾರು ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ. ಹಾಗೂ ನಾವು ಏನು ಚುನಾವಣೆ ಪೂರ್ವ ಗ್ಯಾರಂಟಿಗಳನ್ನು ಹೇಳಿದ್ವಿ ಅದನ್ನೆಲ್ಲದನ್ನು ಪ್ರಯೋಗಕ್ಕೆ ತಂದಿರ್ತಾರೆ. ಅದಕ್ಕೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸಲು ನಾಳೆ ದಿನ ಸೋಮಶೆಟ್ಟಹಳ್ಳಿ, ಚಿಂತಾಮಣಿ ನಗರದ ಸೋಮಶೆಟ್ಟಹಳ್ಳಿ ಮೈದಾನದಲ್ಲಿ ಈ ಒಂದು ಗ್ಯಾರಂಟಿಗಳ ಯೋಜನೆ ಫಲಾನುಭವಿಗಳಿಗೆ ಸಮಾವೇಶವನ್ನು ಮಾಡ್ತಾಯಿದ್ವಿ. ಆದ್ದರಿಂದ ಚಿಂತಾಮಣಿ ಕ್ಷೇತ್ರದ ಆತ್ಮೀಯ ಬಂಧುಗಳು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಿ ಸರ್ಕಾರಕ್ಕೆ, ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನೂ ಕಾರ್ಯಕ್ರಮಗಳನ್ನು ನೀಡಬೇಕಾಗಿದೆ. ಇನ್ನೂ ಹೆಚ್ಚು ಶಕ್ತಿಯನ್ನು ನಮ್ಮ ನಾಯಕರಾದ ಡಾಕ್ಟರ್ MC ಸುಧಾಕರ್ ಅವರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ ಅವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಬಲ ತುಂಬಬೇಕು. ಆ ನಿಟ್ಟಿನಲ್ಲಿ ಬಲ ತುಂಬಬೇಕಾದ್ರೆ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರಿಗೆ ಶಕ್ತಿ ತುಂಬಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ವಿ. ಕೆಲವೊಂದು ಪಾಯಿಂಟ್ಗಳಲ್ಲಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಉದಾಹರಣೆಗೆ ಫಿಲ್ಟರ್ಪೇಟೆ ಸರ್ಕಲ್ಲು, ಬಾಗೇಪಲ್ಲಿ ವೃತ್ತ, ತಿಮ್ಸಂದ್ರ ವೃತ್ತ, ಊರು ಮುಂದೆ, ಮತ್ತು ನಾಗನಾಥೇಶ್ವರ ದೇವಸ್ಥಾನ, ಪಟಾಲಮ್ಮ ದೇವಸ್ಥಾನ, ಚೇಳೂರು ರಸ್ತೆ, ಇಂಥ ಜಾಗಗಳಲ್ಲಿ ಮಿನಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಯಾರು ಈ ಬಿಸಿಲಲ್ಲಿ ದಗೆಗೆ ಒಳಗಾಗಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ವ್ಯವಸ್ಥೆ ಮಾಡಿದ್ದಾರೆ. ಈ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮಾನ್ಯ ಮತ್ತು DK ಶಿವಕುಮಾರ್ ಸಾಹೇಬರು, ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅಣ್ಣ ಏನು ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಳಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಇದರ ಅಂಗವಾಗಿ ಕರ್ನಾಟಕದ ಸರ್ಕಾರಿ ವತಿಯಿಂದ ಇವತ್ತು 5 ಗ್ಯಾರಂಟಿ ಯೋಜನೆಗಳು
ಭಾಳಷ್ಟು ಅತ್ಯಂತ ಯಶಸ್ವಿಯಿಂದ ನಡೀತಾ ಇದೆ. ಹಂಗಾಗಿ ಇವತ್ತು ಸರ್ಕಾರ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮ ಸಮಾವೇಶವನ್ನು ಹಮ್ಮಿಕೊಂಡಿರುತ್ತಾರೆ. ಇದರ ಸಲುವಾಗಿ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ವಿವಿಧ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ಪದಾಧಿಕಾರಿಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಯಾಕಂತಂದರೆ ನಮ್ಮ ವಿರೋಧಿ ಪಕ್ಷಗಳು ಇವತ್ತು ನಮ್ಮನ್ನು ಟೀಕೆ ಮಾಡ್ತಾ ಇದೆ. ಯಾಕಂತಂದರೆ ಗ್ಯಾರಂಟಿ ಯೋಜನೆಗಳು, ನೀವು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಡ್ತಾ ಇರೋದ್ರಿಂದ ಅವರು ಸಹಿಸ್ಕೊಳ್ಳಲಾರದೆ, ನಮ್ಮ ಅಭಿವೃದ್ಧಿಯನ್ನು ಸಹಿಸ್ಕೊಳ್ಳಲಾರದೆ ನಮ್ಮ ಮೇಲೆ ಒಂದು ಟೀಕಾ ಪ್ರಹಾರವನ್ನು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅದರಿಂದ ನಮ್ಮ ಅಭಿವೃದ್ಧಿ ಹರಿಕಾರರಾದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ MC ಸುಧಾಕರಣ್ಣವರು ಈಗಾಗಲೇ ಸಾವಿರಾರು ಕೋಟಿ ಹಣವನ್ನು ಇವತ್ತು ಈ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಹಳ್ಳಿಗಳಲ್ಲಿ ಒಂದು ಕುಟುಂಬಕ್ಕೆ 2,000 ರೂಪಾಯಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವನಿಧಿ ಮತ್ತು ಅನ್ನಭಾಗ್ಯ ಎಲ್ಲ ಯೋಜನೆಗಳು ಕೂಡ ಅತ್ಯಂತ ಯಶಸ್ವಿನಿಂದ ನಡೀತಾ ಇದೆ ಇವತ್ತು. ಹಾಗಾಗಿ ಪ್ರತಿಯೊಬ್ಬರೂ ಇವತ್ತು ಈ ಕಾರ್ಯಕ್ರಮಕ್ಕೆ, ಪ್ರತಿಯೊಬ್ಬ ಫಲಾನುಭವಿಗಳು ಪ್ರತಿಯೊಬ್ಬರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡಬೇಕಾಗಿ ನಾವೆಲ್ಲರೂ ಹೃತ್ಪೂರ್ವಕದಿಂದ ನಾವು ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ. ಏನು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ, ನಾಳೆ ನಮ್ಮ ಚಿಂತಾಮಣಿಗೆ ಮುಖ್ಯಮಂತ್ರಿಗಳಾದ ಮೊದಲನೇ ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಆದ ಮೇಲೆ ಮೊದಲನೇ ಬರ್ತಾ ಇದ್ದಾರೆ. ಆದ ಕಾರಣ ಅವರಿಗೆ ನಾವು ತುಂಬ ಅದ್ಧೂರಿ ಸ್ವಾಗತ, ಭೀಮ ಸ್ವಾಗತ ಕೋರಬೇಕಾಗಿ ನಮ್ಮ ಎಲ್ಲ ದಲಿತ ಮತ್ತು ಹಿಂದುಳಿದ ಎಲ್ಲ ವರ್ಗದವರು ಸೇರಿ, ಅಲ್ಪಸಂಖ್ಯಾತ ಬಂಧುಗಳೆಲ್ಲ ಸೇರಿ ಅವ್ರಿಗೆ ಸ್ವಾಗತ ಕೋರಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಅದ್ರ ಉದ್ದೇಶ ಇಷ್ಟೇ, ನಮ್ಮ ಅಂಬೇಡ್ಕರ್ ಭವನಕ್ಕೆ 9 ಕೋಟಿ ಮಂಜೂರು ಮಾಡಿರ್ತಾರೆ, ವಾಲ್ಮೀಕಿ ಭವನಕ್ಕೆ ಒಂದು 4 ಕೋಟಿ ಮಂಜೂರು ಮಾಡಿರ್ತಾರೆ. ಈ ರೀತಿ ಸುಮಾರು ಯೋಜನೆಗಳನ್ನು ಕೊಟ್ಟಿರ್ತಾರೆ. ಸಚಿವರಾದ ಸನ್ಮಾನ್ಯ ಪುಣ್ಯಪ್ಪನವರು, KH ಪುಣ್ಯಪ್ಪನವರು ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರನವರು, ಜಿ ಪರಮೇಶ್ವರನವರು ಮತ್ತು ಕೃಷ್ಣ ಬೈರೇಗೌಡ ಸಾಹೇಬರು ಮತ್ತು ಬೈರತಿ ಸುರೇಶ್ ಅವರು, ಈ ರೀತಿ ಎಲ್ಲ ಸಚಿವ ಸಂಪುಟ ಸಚಿವರು ಬರ್ತಾ ಇದ್ದಾರೆ. ಅವ್ರುಗಳಿಗೆ ನಾವೆಲ್ಲ ಒಗ್ಗಟ್ಟಿಂದ ನಮ್ಮ ಕ್ಷೇತ್ರಕ್ಕೆ ಮೊದಲನೇ ಬಾರಿ ದೊಡ್ಡ ಕಾರ್ಯಕ್ರಮಕ್ಕೆ ಈ 5 ಯೋಜನೆಗಳ ಗ್ಯಾರಂಟಿ ಫಲಾನುಭವಿಗಳ ಯೋಜನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರನ್ನು ಒಗ್ಗಟ್ಟಿಂದ ನಮ್ಮ ಕ್ಷೇತ್ರದ ಎಲ್ಲ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ವರ್ಗದವರು ಅವ್ರನ್ನ ಸ್ವಾಗತ ಕೋರಬೇಕಾಗಿ ನಾಳೆ ನಮ್ಮ ಚಿಂತಾಮಣಿಗೆ ನಮ್ಮ ಸಿದ್ದರಾಮಯ್ಯನವರು ಮತ್ತು DK ಸಾಹೇಬರು ಬರ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರ ಹತ್ರ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಇಲ್ಲಿ ಸೇರಿರೋರಿಗೆಲ್ರಿಗೂ ಮತ್ತು ಪತ್ರಕರ್ತರಿಗೂ ಭೀಮ ವಂದನೆಗಳು. ಈಗ ಸುಮಾರು 10 ತಿಂಗಳಾಗಿದೆ. 10 ತಿಂಗಳಲ್ಲಿ 10 ವರ್ಷ ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು. ಅವರಿಗೆ ಕೋಟಿ ನಮಸ್ಕಾರಗಳು. ಅದೇ ರೀತಿ ನಮ್ಮ ಸಿದ್ದರಾಮಯ್ಯವರು ಮೊದಲು ಸಾರಿ ಒಳ್ಳೆ ಕ್ಯಾಬಿನೆಟನ್ನು ಕೊಟ್ಟಿದ್ದರು. ಆವಾಗ 160 ಗ್ಯಾರಂಟಿಗಳನ್ನು ಮಾಡಿದರು. 160ರಲ್ಲಿ 158 ಈಡೇರಿಸಿದ್ದಾರೆ ಮಾನ್ಯ ಸಿದ್ದರಾಮಯ್ಯ. ಅವ್ರಿಗೆ ಏನು ಹೇಳಿದ್ರು ನಮ್ಮ ಕರ್ನಾಟಕದಲ್ಲಿ ಅವರು ಒಬ್ಬ ಬಡವರ ಬಂಧು, ಬಡವರ ದೀನ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದ ಎಲ್ಲರೂ ಆಶಾಕಿರಣ ಅವರು. ಅದೇ ರೀತಿ ಈ ನಮ್ಮ ಚಿಂತಾಮಣಿಗೆ 13/3/2024 ಬರ್ತಾ ಇರೋದು ನಮ್ಮ ಎಲ್ಲರ ಇಲ್ಲಿ ಸೇರಿರುವ ನಡೀತಾ ಇದೆ. ಏನಂದರೆ ಗ್ಯಾರಂಟಿಗಳ ಸಮಾವೇಶ, ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲ ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ. ಅದರಲ್ಲಿ CM ಸಿದ್ದರಾಮಯ್ಯ ಅವರು, ನಮ್ಮ ಸುಧಾಕರಣ್ಣ ಅವರು ಮತ್ತು ರೆವಿನ್ಯೂ ಎಲ್ಲ ನೆಚ್ಚಿನ ನಮ್ಮ ಎಲ್ಲರೂ ಬರ್ತಾ ಇದ್ದಾರೆ. ನಾಳೆ ನಮ್ಮ ಮುಸ್ಲಿಂ ಬಾಂಧವರೆಲ್ಲರೂ ಹೆಚ್ಚಾಗಿ ಅಲ್ಲಿ ಬಂದು ಯಶಸ್ಸು ಗಳಿಸಬೇಕಂತ ವಿನಂತಿ ಮಾಡ್ತೀವಿ. ಎಲ್ಲ ಹಳ್ಳಿಗಳಾಗ್ಬೋದು, ಗ್ರಾಮಗಳಾಗಿರ್ಬೋದು, ಎಲ್ಲ ಜಾತಿ ವರ್ಗದವರು ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು. ಒಂದು 40,000 ಜನವರೆಗೂ ಬಂದು ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಂಬಿದ್ದೀನಿ. ಒಂದು 20,000 ಮಹಿಳೆಯರು ಬರ್ತಾರೆ ಅಂತ ನಾನು ನಂಬಿದ್ದೀನಿ. ಅದೇ ಪ್ರಕಾರ 26,000 ಜನ
ಜನರು ಬರ್ತಾರೆ. ಇದು ನಮ್ಮ ಸುಧಾಕರ್ ಸಾಹೇಬರು ಮಾಡಿರುವಂಥ 9 ತಿಂಗಳಲ್ಲಿ ಏನಿದೆ ಈ ಅಭಿವೃದ್ಧಿ ಕಾರ್ಯ, ಯಾಕಂದರೆ 10 ವರ್ಷಗಳಿಂದ ಹಿಂದೆ ಬಿದ್ದಿದ್ವಿ, ಮಹಾನುಭಾವರು ಯಾರೋ ಬಂದಿದ್ರು, ಅವ್ರ ಕೈಯಲ್ಲಿ ಏನೂ ಆಗಲಿಲ್ಲ. ಇವಾಗ ಈ ಚಿಂತಾಮಣಿಗೆ ಒಂದು ಬೆಳಕು ಬರ್ತಾ ಇದೆ. ಹಳ್ಳಿಗಳಲ್ಲಾಗಿರ್ಬೋದು, ಇಲ್ಲ ಚಿಂತಾಮಣಿ ನಗರಕ್ಕಾಗಿರ್ಬೋದು, ಒಂದು ಬೆಳಕು ಕೊಡ್ತಾ ಇದ್ದಾರೆ ಸುಧಾಕರ್ ಸಾಹೇಬರು. ಅವರನ್ನು ಮಾಡ್ತಾ ಇದ್ದಾರೆ, ಇಡೀ ರಾಜ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇದು ಯಾವಾಗ ಚಿಂತಾಮಣಿ ಅತಿ ಹೆಚ್ಚಾಗಿ ಈ ಚಿಂತಾಮಣಿಯನ್ನು ಅಭಿವೃದ್ಧಿ ಮಾಡೋಕ್ಕೆ ಪಡೆದುಕೊಂಡಿದ್ದಾರೆ. ಅವ್ರಿಗೆ ನಮ್ಮಂತ ಅನಂತ ಕೋಟಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾಳೆ ಸಿದ್ದರಾಮಯ್ಯ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತು ಎಲ್ಲ ಸಚಿವರು ಬರ್ತಾರೆ. ಎಲ್ರಿಗೂ ಎಲ್ಲ ನಮ್ಮ ಚಿಂತಾಮಣಿ ತಾಲೂಕಿನಾದ್ಯಂತ ಎಲ್ರಿಗೂ ನಾನು ಸ್ವಾಗತ ಕೇಳ್ತೀನಿ. ನಾಳೆ 13/3/2024 ಬೃಹತ್ ಗ್ಯಾರಂಟಿ ಸಮಾವೇಶವನ್ನು ಆಯೋಜಿಸಿದ್ದೀವಿ. ದಯವಿಟ್ಟು ನಗರದ ತಾಲೂಕಿನಾದ್ಯಂತ ಎಲ್ಲ ಮಹಿಳೆಯರು ಹಾಗೂ ರೈತಾಪಿ ವರ್ಗ ಸಂಘದವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ನಮ್ಮ ಸಂಪುಟ ಬರ್ತಾ ಇದೆ. ಅವ್ರ ಕಡೆಯಿಂದ ಅವ್ರಿಗೆ ನಾವು ಶಕ್ತಿ ತುಂಬಿದರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿ ಆಗುತ್ತೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ.